ಕೋಗಿಲು ಲೇಔಟ್ ಭೂ ಒತ್ತುವರಿ ಖಂಡಿಸಿದ್ರು ಮಾಜಿ ಸಚಿವ ಸಿಎಂ ಇಬ್ರಾಹಿಂ. ರಾಜ್ಯ ಸರ್ಕಾರದ ಬುಲ್ಡೋಸರ್ ಕ್ರಮದ ವಿರುದ್ಧ ಕಿಡಿಕಾರಿದ್ರು. ಕರ್ನಾಟಕದಲ್ಲಿ ಬುಲ್ಡೋಸರ್ ರಾಜ್ ನಡೆಯಲ್ಲ ಅಂತ ಸಿಎಂ ಇಬ್ರಾಹಿಂ ಅವರು ಹೇಳಿದ್ರು. ಕರ್ನಾಟಕದಲ್ಲಿ ಬುಲ್ಡೋಸರ್ ರಾಜ್ ನಡೆಯಲ್ಲ ಅಂತ ಹೇಳಿದ್ದಂತಹ ಸಿಎಂ ಇಬ್ರಾಹಿಂ ಬುಲ್ಡೋಸರ್ ರಾಜ್ ವಿರುದ್ಧವಾಗಿ ಮಾತನಾಡಿದ ನಾಯಕನಿಂದಲೇ ಈಗ ಬುಲ್ಡೋಸರ್ ನೀತಿನ ಕೋಗಿಲು ಲೇಔಟ್ ಒತ್ತುವರಿ ತೆರವಿನ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಸಿಎಂ ಇಬ್ರಾಹಿಂ. ಈಗ ಅವರಿಂದಲೇ ಮೊಹಮ್ಮದ್ ಇಮಾಮರ ಮನೆ ಧ್ವಂಸದ ಆರೋಪ ಕೇಳಿಬಂದಿದೆ. ಸರ್ಕಾರದ ಬುಲ್ಡೋಸರ್ ಕ್ರಮವನ್ನ ಖಂಡಿಸಿದ್ರು, ಅದರ ವಿರುದ್ಧವಾಗಿ ಮಾತನಾಡಿದ್ರು. ಬುಲ್ಡೋಸರ್ ರಾಜ್ ನಡೆಯಲ್ಲ ಅಂತ ಹೇಳಿದ್ರು ಸಿಎಂ ಇಬ್ರಾಹಿಂ. ಆದ್ರೆ ಈಗ ಮಾಡಿದ್ದೇನು? ರಾತ್ರಿ ಮಕ್ಕಳು ಮಲಗಿರ್ಬೇಕಾದ್ರೆ ಬುಲ್ಡೋಸರ್ ತಂದು ಹತ್ತಿಸ್ತೀರಿ. ಕೇರಳ ಗೌರ್ಮೆಂಟ್ ಚೀಫ್ ಮಿನಿಸ್ಟರ್ ಹೇಳಿರ್ತಕ್ಕಂಥ ಸತ್ಯ. ಇವತ್ತಲ್ಲಿ ಎಮ್ ಎಲ್ ಎಗಳು ಬರ್ತದವೆ ಮುಂಡೆವ, ನಿಮ್ಮ ಕಾಲಿಗೇನು ಲಕ್ವ ಬಿಡ್ದಿದ್ಯಾ? ಯೋಗಿ ಆದಿತ್ಯನಾಥ್ ಬುಲ್ಡೋಸರ್ ನಡೆಸಿದಾಗ ನೀವು ಶಿವಕುಮಾರ ಹೇಳಿಕೆ ಕೊಟ್ಟನಲ್ಲ, ಅದು ಏನು ನಿನ್ನ ಅವ್ರದ್ದು ಅಂತರಂಗ ವಿಷಯ ಅಲ್ವಾ? ಕರ್ನಾಟಕ ಇದೇನು ಮನೇನಾ, ನಿನ್ನ ಸ್ವಂತ ಮನೇನಾ? 7 ಕೋಟಿ ಜನಕ್ಕೆ ಸೇರಿರ್ತಕ್ಕಂಥ ಕರ್ನಾಟಕ ಭಾರತ ಜನನೀಯ ತನುಜಾತೆ, ಜಯ ಕರ್ನಾಟಕ ಮಾತೆ ಅಂತೇಳಿ ಕುವೆಂಪು ಅವರು ಹಾಡಿರ್ತಕ್ಕಂಥ ನಾಡು. ಮನೆ ರಾತ್ರಿ ಮಕ್ಕಳು ಮಲಗಿರ್ಬೇಕಾದ್ರೆ ಬುಲ್ಡೋಸರ್ ತಂದು ಹತ್ತಿಸ್ತೀರಿ. ಕೇರಳ ಗೌರ್ಮೆಂಟ್ ಚೀಫ್ ಮಿನಿಸ್ಟರ್ ಹೇಳಿರ್ತಕ್ಕಂಥ ಸತ್ಯ. ಇವತ್ತಲ್ಲಿ ಎಮ್ ಎಲ್ ಎಗಳು ಬರ್ತದವೆ ಮುಂಡೆವ, ನಿಮ್ಮ ಕಾಲಿಗೇನು ಲಕ್ವ ಬಿಡ್ದಿದ್ಯಾ? ಯೋಗಿ ಆದಿತ್ಯನಾಥ್ ಬುಲ್ಡೋಸರ್ ನಡೆಸಿದಾಗ ನೀವು ಶಿವಕುಮಾರ ಹೇಳಿಕೆ ಕೊಟ್ಟನಲ್ಲ, ಅದು ಏನು ನಿನ್ನ ಅವ್ರದ್ದು ಅಂತರಂಗ ವಿಷಯ ಅಲ್ವಾ? ಕರ್ನಾಟಕ ಇದೇನು ಮನೇನಾ, ನಿನ್ನ ಸ್ವಂತ ಮನೇನಾ? 7 ಕೋಟಿ ಜನಕ್ಕೆ ಸೇರಿರ್ತಕ್ಕಂಥ ಕರ್ನಾಟಕ. ಸಿಎಂ ಇಬ್ರಾಹಿಂ ಬೆಂಬಲಿಗರಿಂದ ಮೊಹಮ್ಮದ್ ಇಮಾಮ್ ಮನೆ ಧ್ವಂಸ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನಿಂದ ಸ್ಟೇ ಇರುವ ಸ್ಥಳದಲ್ಲಿ ಮನೆ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕಾಲೇಜು ವಿದ್ಯಾರ್ಥಿಗಳು ಆಟ ಆಡೋದಕ್ಕೆ ಹೋದಾಗ ಗಲಾಟೆ ಆಗಿದೆ. ಕಟ್ಟಡ ನಿರ್ಮಿಸ್ತಾ ಇರೋ ಜಾಗ ಕಾಲೇಜಿಗೆ ಸೇರಿದೆ. ಜಾಗದ ಮೇಲೆ ಸ್ಟೇ ಇದೆ. ಕೋರ್ಟ್ ಸ್ಟೇ ಇದ್ರೂ ಹನುಮಂತೇಗೌಡ ಎಂಬಾತ ಮನೆ ಕಟ್ಟಿಸ್ತಿದ್ದಾನೆ. ಮೊಹಮ್ಮದ್ ಇಮಾಮ್ ಮೂಲಕ ಹನುಮಂತೇಗೌಡ ಮನೆ ಕಟ್ಟಿಸ್ತಿದ್ದಾನೆ. ನಾನು ಡೆಮಾಲಿಷನ್ ಮಾಡಿಸಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವ ಸಿಎಂ ಇಬ್ರಾಹಿಂ. ಸರ್, ಈಗ ನಿಮ್ಮ ಕಾಲೇಜಿನ ನಾಗವರದಲ್ಲಿ ನಿಮ್ಮ ಕಾಲೇಜಿನ ಬ್ಯಾಕ್ ಸೈಡ್ ಒಂದು ಮನೆಯನ್ನ ನೀವು JCB ಇಂದ ಡೆಮಾಲಿಷನ್ ಮಾಡಿಸಿದೀರಾ ಅಂತ ಒಂದು ಆರೋಪ ಸರ್. ಅದನ್ನ ಹನುಮಂತೇಗೌಡರು ಅವ್ರ ಜಾಗದಲ್ಲಿ ಕಟ್ಟೋದ್ ಬಿಟ್ಟು ಕಾಲೇಜಿನ ಪ್ಲೇ ಗ್ರೌಂಡ್ ನಲ್ಲಿ ಕಟ್ಟಕ್ ಹೋಗ್ಯಾರ. ಹಾ ಸರ್. ಅದು ಕೋರ್ಟ್ ಅಲ್ಲಿ ಸ್ಟೇ ಅದ. ಹಾ ಸರ್. ಸ್ಟೇ ಮಾಡಿರ್ಬೇಕಾದ್ರೆ ಇದು ಅಲ್ಲಿ ಆಟ ಆಡಕ್ ಹೋದಂತ ಹುಡುಗರುಗಳು ಹೋಗಿ ಗಲಾಟೆ ಮಾಡಿದಾರೆ. ಇದು ಹಾ ಸರ್. ನಾನು ವಿದೇಶದಲ್ಲಿದ್ದೆ, ನೆನ್ನೆ ಬಂದಿದ್ದೀನಿ ನಾನು. ಸರ್. ಬಂದ್ಮೇಲೆ ನನಗೆ ಗೊತ್ತಾಯ್ತಿದ್ದು ಸರ್. ಸೊ ಹಾಗಾಗಿ ಅದೇನು ವಿಚಾರ ನಡೆದಿದೆ ಅನ್ನಕ್ಕಂಥದ್ದನ್ನ ತಿಳ್ಕೊಂಡಾಗ ಆಗ ನನಗೆ ಅವ್ರು ಹೇಳಿದ್ರು, ಕಾಲೇಜ್ ಪ್ಲೇ ಗ್ರೌಂಡ್ ನಲ್ಲಿ ಹನುಮಂತೇಗೌಡರು ಕಟ್ಟಿಸ್ತಾ ಇದ್ದಾರೆ ಅಂತೇಳಿ. ಸರ್, ಈಗ ಅವ್ರು ಏನ್ ಹೇಳಿದ್ರು ಅಂದ್ರೆ ಸರ್, ಮೊಹಮ್ಮದ್ ಅನ್ನೋರು ನಮ್ಮ ಹೆಸರಿಗೆ ಜಾಗ ಆಗಿದೆ, ನಾವು ಈ ಮನೆಯನ್ನ ಕಟ್ತಾ ಇದ್ವಿ. ಅದು ಬೇನಾಮಿ. ಅದು ಜಾಗ ಯಾರ ಹತ್ರ ಆಗಿದೆ? ಯಾರ ಜಾಗ ಅದು? ಓಕೆ. ಹನುಮಂತೇಗೌಡರ ಜಾಗ ಅವ್ರು ಮಾರಲಿಲ್ಲ. ಹನುಮಂತೇಗೌಡರ ಜಾಗ ಇಟ್ಕೊಂಡು ಬೇರೆ ಜಾಗದಲ್ಲಿ ತೋರ್ಸ್ಯಾರ ಅವ್ರು. ಹನುಮಂತೇಗೌಡರ ಜಾಗದಾಗ ಹೋಗಿ ಕಟ್ಕೊಳ್ಳಿ ಅವರು. ಹಾ ಸರ್. ಹಾ ಸರ್. ಸರ್, ಇದು ಕಾಲೇಜಿಗೆ ಸಂಬಂಧಪಟ್ಟಿದ ಪ್ಲೇ ಗ್ರೌಂಡ್ ಜಾಗನ ಸರ್ ಅದು? ಹೌದು, ಕಾಲೇಜಿಗೆ ಪ್ಲೇ ಗ್ರೌಂಡ್ ಜಾಗ. ಕೋರ್ಟ್ ಅಲ್ಲಿ ಸ್ಟೇ ಇದೆ ಅದಕ್ಕೆ. ಓಕೆ, ಆ ಜಾಗದಲ್ಲಿ ಸ್ಟೇ ಇದೆ ಸರ್. ಹೌದೌದು. ಸರ್ ಸರ್. ಅದ್ರ ಹಿಂದ್ಗಡೆ ಜಾಗ ಹನುಮಂತೇಗೌಡರದ್ದು. ಹಾ ಸರ್. ಹಾ ಸರ್. ಹಾ ಸರ್. ಅವರದನ್ನ ಬಿಟ್ಟು ಇಲ್ಲಿಗೆ ಬಂದು ಅವ್ರು ಬೇಕು ಅಂತ ಹೇಳಿ ಏನದಂತ ಹೇಳಿದ್ರೆ ಬೇನಾಮಿ ಮಾಡಿಸಿದ್ರೆ ಇದು ನಾವು ಅದಕ್ಕೆ ಬೇರೆ ಕಲರ್ ಕೊಡ್ಬೇಕು ಅಂತ ಹನುಮಂತೇಗೌಡ ಆಡ್ತಿರೋ ಆಟ ಇದು.
ಓಕೆ ಓಕೆ ಅದನ್ನ ನೀವೇ JCB ಕೊಟ್ಟು ಅದನ್ನ ಡೆಮೊಲಿಷನ್ ಮಾಡಿಸಿದೀರಾ ಅಂತ ಅವ್ರು ಆರೋಪ ಮಾಡಿದ್ರು ಸರ್. ರಾಂಗ್ ಅದು ಹುಡುಗರು ಹೋಗಿ ಹಾಂ ಸರ್. ಆಟ ಆಡಕ್ ಹುಡುಗರು ಅಲ್ಲಿ ಡೈಲಿ ಗಲಾಟೆ ನಡೀತಾ ಇದೆ ಅಲ್ಲಿಗೆ. ಹಾಂ ಸರ್. ಹಾಂ ಸರ್. ಅದ್ರ ಮೇಲೆ ಏನದ ಅಂತ ಹೇಳಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ್ಯದ. ಹೌದು ಸರ್. ಹೌದು. ಕೋರ್ಟ್ ನಲ್ಲಿ ಸ್ಟೇ ಇದೆ ಅದಕ್ಕೆ. ಸರಿ ಸರ್. ಊರ ಜಾಗಕ್ಕೆ ಸ್ಟೇ ಇದೆ ಅದು. ಹಾಂ ಸರಿ ಸರ್. ಸರಿ ಸರ್. ಸರಿ ಸರ್. ಸೇಮ್ ಇಬ್ರಾಹಿಂ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.